ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಟೆಟ್ ಪೇಪರ್ 2ಗೆ ಸಂಬಂಧಪಟ್ಟಂತಹ ಸಮಾಜ ವಿಜ್ಞಾನದಲ್ಲಿ 6ನೇ ತರಗತಿಯಲ್ಲಿ ಕೇಳಬಹುದಾದಂತಹ ಪ್ರಮುಖ ಕ್ವಶನ್ಸ್ಗಳನ್ನು ನೋಡೋಣ. ಈಗ ಏಷ್ಯಾ ಖಂಡದಿಂದ ಪ್ರಾರಂಭ ಮಾಡೋಣ. ಏಷ್ಯಾ ಖಂಡವು ಆಗಲೇ ಒಂದೆರಡು ಕ್ವಶನ್ಸ್ ತಪ್ಪಾಗಿದ್ದಾವೆ. ಆದರೆ ಏಷ್ಯಾ ಖಂಡ ನಮಗಿರುವಂಥದ್ದು ಉತ್ತರ ಗೋಳಾರ್ಧದಲ್ಲಿ ಇರುವಂಥದ್ದು. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟು. ಪ್ರಪಂಚದಲ್ಲೇ ಅತಿ ಹೆಚ್ಚು ಪೆಟ್ರೋಲಿಯಮನ್ನು ಉತ್ಪಾದಿಸುವಂಥ ದೇಶ ಸೌದಿ ಅರೇಬಿಯಾ. ಪ್ರಪಂಚದಲ್ಲೇ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವಂಥ ದೇಶ ಏಷ್ಯಾ ಖಂಡದಲ್ಲಿದೆ, ಅದು ಸೌದಿ ಅರೇಬಿಯಾ. ಭಾರತದ ಪ್ರಸ್ಥಭೂಮಿಯನ್ನು ನಾವು ದಖನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಯಾವ ಪ್ರಸ್ಥಭೂಮಿಯು ಒಂದು ಪರ್ಯಾಯ ದ್ವೀಪವನ್ನು ಹೊಂದಿದೆ ಮತ್ತು ಶುಷ್ಕ ಪ್ರದೇಶವನ್ನು ಹೊಂದಿದೆ ಅಂದರೆ ಅದು ಅರೇಬಿಯಾ. ಪ್ರಪಂಚದ ಮೇಲ್ಛಾವಣಿ ಅಂತ ನಾವು ಟಿಬೇಟನ್ನು ಕರಿತೀವಿ. ಏಷ್ಯಾ ಮತ್ತು ಯುರೋಪ್ ಖಂಡವನ್ನು ಒಟ್ಟುಗೂಡಿಸುವುದನ್ನು ಯುರೇಷಿಯಾ ಅಂತ ಕರಿತೀವಿ. ಚೀನಾದಲ್ಲಿ ಹೇರಳವಾಗಿ ಸಿಗುವಂತಹ ಖನಿಜ ಕಲ್ಲಿದ್ದಲು. ಏಷ್ಯಾ ಖಂಡದಲ್ಲಿ ಎತ್ತರವಾದ ಮತ್ತು ಹೆಚ್ಚು ಪರ್ವತ ಶ್ರೇಣಿಯನ್ನು ಹೊಂದಿರುವಂತಹ ಏಷ್ಯಾದ ಪ್ರಾಕೃತಿಕ ವಿಭಾಗ ದಖನ್ ಪ್ರಸ್ಥಭೂಮಿ. ನಮ್ಮ ಏಷ್ಯಾ ಖಂಡದಲ್ಲಿ ಒಟ್ಟು ಇರುವಂಥ ದೇಶಗಳ ಸಂಖ್ಯೆ 48. ಉತ್ತಮ ಉಕ್ಕು ತಯಾರಿಕೆಗೆ ಅಗತ್ಯವಾದ ಮಿಶ್ರಣ ಬ್ಯಾಕ್ಸೈಟು. ಏಷ್ಯಾದ ಜನಸಾಂದ್ರತೆ 153. ಪ್ರಪಂಚದ 2ನೇ ಕಬ್ಬು ಉತ್ಪಾದಿಸುವಂತಹ ದೇಶ ಭಾರತ. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳನ್ನು ಬೇರ್ಪಡಿಸುವಂತಹ ಗಡಿ ಸ್ಯೂಜ್ ಕಾಲುವೆ. ನೆಕ್ಸ್ಟ್ ಯುರೋಪ್ ಖಂಡ. ಪ್ರಪಂಚದ 2ನೇ ಚಿಕ್ಕ ಭೂಖಂಡ ಯುರೋಪು. ಏಷ್ಯಾದ ಖಂಡದ ಪರ್ಯಾಯ ದ್ವೀಪವನ್ನು ನಾವು ಯುರೋಪ್ ಖಂಡ ಅಂತ ಕರಿತೀವಿ. ಏಷ್ಯಾ ಖಂಡದ ಪರ್ಯಾಯ ದ್ವೀಪವೆಂದು ನಾವು ಯುರೋಪ್ ಖಂಡವನ್ನು ಕರಿತೀವಿ. ಯುರೋಪ್ ಖಂಡದ ಎತ್ತರವಾದ ಶಿಖರ ಮೌಂಟ್ ಎಲ್ಬ್ರುಸ್. ಯುರೋಪ್ ಖಂಡದ ಅತ್ಯಂತ ತಗ್ಗು ಪ್ರದೇಶ ಕ್ಯಾಸ್ಪಿಯನ್ ಸಮುದ್ರ. ಶಂಕು ವಿನಾಯಕದ ಮರಗಳ ಕಾಡು ಎಂದು ಯಾವ ಬಗೆಯ ಸಸ್ಯವರ್ಗವನ್ನು ಕರಿತೀವಿ ಅಂದರೆ ಟೈಗಾ ಅರಣ್ಯಗಳು. ಯುರೋಪಿನ ಪ್ರಮುಖ ನಾರು ಬೆಳೆ ಯಾವುದು ಅಂತಂದರೆ ಅಗಸೆ. ಯುರೋಪಿನಲ್ಲಿ ಅತಿ ಹೆಚ್ಚು ಮೀನುಗಳನ್ನು ಉತ್ಪಾದಿಸುವಂತಹ ಮತ್ತು ರಫ್ತು ಮಾಡುವಂಥ ದೇಶ ನಾರ್ವೆ. ಯುರೋಪಿನ ಪ್ರಮುಖ ಹಡಗು ಕಟ್ಟುವ ದೇಶ ಜರ್ಮನಿ. ಆಧುನಿಕ ಹತ್ತಿ ಬಟ್ಟೆ ಕೈಗಾರಿಕೆ ಉಗಮ ಬ್ರಿಟನ್ನಲ್ಲಿ. ಬ್ಲಾಕ್ ಫಾರೆಸ್ಟ್ ಎನ್ನುವುದು ಮರುಭೂಮಿ. ಯುರೋಪಿನ ಪ್ರಮುಖ ಆಹಾರ ಬೆಳೆ ಗೋಧಿ. ಯುರೋಪಿನ ಪೂರ್ವ ಭಾಗದಲ್ಲಿ ಏಷ್ಯಾ ಖಂಡ ಇದೆ. ಯುರೋಪಿನ ದಕ್ಷಿಣಕ್ಕೆ ಇರುವಂತಹ ಖಂಡ ಆಫ್ರಿಕಾ. ಯುರೋಪಿನ ದಕ್ಷಿಣಕ್ಕೆ ಇರುವಂಥದ್ದು ಆಫ್ರಿಕಾ ಖಂಡ. ಯುರೋಪಿನ ಖಂಡದಲ್ಲಿರುವಂಥ ಒಟ್ಟು ದೇಶಗಳು 56. ಯುರೋಪ್ ಖಂಡದ ಒಟ್ಟು ವಿಸ್ತೀರ್ಣ 10.4 ಮಿಲಿಯನ್ ಚದರ ಮೀಟರ್. ಯುರೋಪಿನ 2 ಪ್ರಮುಖ ಗೆಡ್ಡೆ ಬೆಳೆಗಳು ಯಾವ್ಯಾವು ಅಂದರೆ ಸಕ್ಕರೆ ಗೆಡ್ಡೆ ಮತ್ತು ಬಟಾಟೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಬಟಾಟೆಯನ್ನು ಉತ್ಪಾದಿಸುವಂತಹ ಖಂಡ ಯುರೋಪ್ ಖಂಡ. ತಾಮ್ರವನ್ನು ಉತ್ಪಾದಿಸುವಂತಹ ಯುರೋಪಿನ ದೇಶಗಳು ಯಾವ್ಯಾವು ಅಂದರೆ ಬಲ್ಗೇರಿಯಾ ಮತ್ತು ಪೋಲ್ಯಾಂಡ್. ಯುರೋಪಿನ ಪ್ರಸಿದ್ಧ 2 ಮೀನುಗಾರ ಕೇಂದ್ರಗಳು ಡಾಬರ್ ಬ್ಯಾಂಕ್ ಮತ್ತು ಗ್ರೇಟ್ ಫಿಶರ್ ಬ್ಯಾಂಕ್. ನೆಕ್ಸ್ಟ್ ಕೊನೆಯ ಪಾಠ ಆಫ್ರಿಕಾ ಖಂಡ. ಪ್ರಪಂಚದ 2ನೇ ದೊಡ್ಡ ಖಂಡ ಆಫ್ರಿಕಾ ಖಂಡ. ಆಫ್ರಿಕಾ ಖಂಡವನ್ನು ನಾವು ಕಗ್ಗತ್ತಲೆ ಖಂಡ ಅಂತ ಕರಿತೀವಿ. ಯಾಕೆ ಅಂತಂದರೆ ಕಗ್ಗತ್ತಲೆ ಅಂತ ಖಂಡ ಕರೆಯೋದಂದರೆ ಯಾಕೆ ಅಂತಂದರೆ ಇಂಪಾರ್ಟೆಂಟು. ಇದು ಭಾಳ ವರ್ಷಗಳ ಕಾಲ ಯಾರಿಗೂ ಸಿಕ್ಕಿದ್ದಿಲ್ಲ ಈ ಖಂಡ. ಹಾಗಾಗಿ ಆಫ್ರಿಕಾ ಖಂಡದಲ್ಲಿರುವಂಥ ಒಟ್ಟು ದೇಶಗಳು 54. ಹೆಚ್ಚು ಕಡಿಮೆ ಆಫ್ರಿಕಾ ಖಂಡವನ್ನು ಸಾಮಾಜಿಕವಾಗಿ ವಿಭಾಗಿಸುವಂಥ ಅಕ್ಷಾಂಶ ಭೂಮಧ್ಯ ರೇಖೆ. ಆಫ್ರಿಕಾ ಖಂಡದಲ್ಲಿ ಹಾದು ಹೋಗಿರುವಂಥ ಪ್ರಮುಖ ಅಕ್ಷಾಂಶ ಕರ್ನಾಟಕ ಸಂಕ್ರಾಂತಿ ವೃತ್ತ ಹೋಗಿದೆ, ಸಾಮಾಜಿಕ ವೃತ್ತ, ಮಕರ ಸಂಕ್ರಾಂತಿ ವೃತ್ತ 3 ಕೂಡ ಹೋಗಿರುವಂಥದ್ದು. ಆಫ್ರಿಕಾ ಖಂಡದ ಒಟ್ಟು ವಿಸ್ತೀರ್ಣ 30.4 ಬಿಲಿಯನ್ ಚದುರ ಕಿಲೋಮೀಟರ್. 2 ತಗ್ಗುಗಳ ನಡುವಣ ಭೂಭಾಗ ಕುಸಿಯುವುದರಿಂದ ನಿರ್ಮಾಣಗೊಂಡಿರುವಂಥ ಸಮತಟ್ಟಾದ ತಳ ಉಳ್ಳ ಕಣಿವೆ ಅಂದರೆ ಸೀಳು ಕಣಿವೆ. ಆಫ್ರಿಕಾ ಮಹಾ ಸೀಳು ಕಣಿವೆ ಇರುವಂತಹ ಇಂಗ್ಲಿಷ್ ಅಕ್ಷರ ವೈ.
ಪ್ರಪಂಚದ ಎರಡನೇ ಆಳವಾದ ಸರೋವರ ಟಾಂಗನಿಕಾ. ಆಫ್ರಿಕಾದ ಅತ್ಯಂತ ದೊಡ್ಡ ಸರೋವರ ವಿಕ್ಟೋರಿಯಾ. ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಕಿಲಿಮಾಂಜರೋ. ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರಗಳ ನಡುವಣ ಕಿರಿದಾದ ಭೂಭಾಗ ಇದೆ, ಅದನ್ನು ಸುಯೋಜ್ ಭೂಖಂಡ ಅಂತ ಕರಿತೀವಿ. ಇಲ್ಲಿ ಅತಿ ಹೆಚ್ಚು ಹಡಗುಗಳು ಸಂಚರಿಸುವಂತಹ ಕಾಲುವೆ ಇದು. ಎರಡು ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವ ಮತ್ತು ಎರಡು ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭೂಭಾಗವನ್ನು ನಾವು ಭೂಖಂಡ ಅಂತ ಕರಿತೀವಿ. ಎರಡು ವಿಶಾಲವಾದ ಭೂಭಾಗಗಳನ್ನು ಕೂಡಿಸಬೇಕು ಮತ್ತು ಎರಡು ಜಲರಾಶಿಗಳನ್ನು ಪ್ರತ್ಯೇಕಿಸಬೇಕು. ಪ್ರಪಂಚದಲ್ಲಿ ಹೆಚ್ಚು ಹಡಗು ಸಂಚರಿಸುವಂತಹ ಕಾಲುವೆ ಸುಯೋಜ್ ಕಾಲುವೆ. ಜಗತ್ತಿನ ಅತಿ ಉದ್ದವಾದ ನದಿ ನೈಲ್ ನದಿ. ನೈಲ್ ನದಿ ಯಾವ ಸರೋವರದಿಂದ ಉಗಮವಾಗಿದೆ? ವಿಕ್ಟೋರಿಯಾ ಸರೋವರದಿಂದ ಉಗಮವಾಗಿದೆ. ಮರುಭೂಮಿಯ ಹಡಗು ಒಂಟೆ. ವಿಕ್ಟೋರಿಯಾ ಜಲಪಾತ ಉಂಟು ಮಾಡಿರುವಂಥ ನದಿ ಜಾಂಬಿಬಿಜಿ ನದಿ. ಆಫ್ರಿಕಾ ಖಂಡವು ಉಷ್ಣವಲಯ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಪ್ರಪಂಚದಲ್ಲಿ ಮೊಟ್ಟಮೊದಲು ಮಾನವ ಕಣಿವೆ ಕಂಡದ್ದು ಆಫ್ರಿಕಾ ಖಂಡದಲ್ಲಿ, ಅಂದರೆ ಮಾನವ ಕಾಣಿಸಿಕೊಂಡಿದ್ದು ಪ್ರಪಂಚದಲ್ಲೇ ಮೊದಲು ಆಫ್ರಿಕಾ ಖಂಡದಲ್ಲಿ. ಸಡ್ ಎಂಬ ವಿಶೇಷ ಸಸ್ಯವರ್ಗ ನೈಲ್ ನದಿಯ ಬಯಲಿನಲ್ಲಿ ಕಂಡುಬರುತ್ತದೆ. ಆಫ್ರಿಕಾದ ಮೂಲ ನಿವಾಸಿಗಳನ್ನು ನಾವು ನೀಗ್ರೋಗಳು ಅಂತ ಕರಿತೀವಿ. ಪ್ರಪಂಚದಲ್ಲಿ ಅತಿ ಗಿಡ್ಡವಾದ ಜನಾಂಗ ಪಿಗ್ಮಿಗಳು. ಆಫ್ರಿಕಾದ ಈ ಪ್ರಾಣಿ ನೀರನ್ನು ಕುಡಿಯುವುದಿಲ್ಲ, ಅದು ಅಡಾಕ್ಷರ. ಪ್ರಪಂಚದ ಅತ್ಯಂತ ಎತ್ತರವಾದ ದೊಡ್ಡ ಮರುಭೂಮಿ ಸಹಾರಾ ಮರುಭೂಮಿ. ಆಫ್ರಿಕಾ ಖಂಡದ ದಕ್ಷಿಣ ತುದಿ ಅಗುಲಾಸ್. ನೈಲ್ ನದಿಯಿಂದ ನಿರ್ಮಿತವಾಗಿರುವ ಅತ್ಯಂತ ದೊಡ್ಡ ಅಣೆಕಟ್ಟು ಅಸ್ವಾನ್. ನೈಲ್ ನದಿಯು ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಾಗಿರುವಂತಹ ಆಫ್ರಿಕಾ ಖಂಡದ ಪ್ರದೇಶ ಯಾವುದಪ್ಪ ಅಂದರೆ ಲಿಬಿಯಾದ ಇನ್ ಅಜೀಜಾ ಅನ್ನೋದು. ಅದು 500 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶವನ್ನು ಹೊಂದಿರುವಂಥದ್ದು. ಇಷ್ಟು 6ನೇ ತರಗತಿಯ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.